ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀಯರಿಗೆ ಗರ್ಭೋತ್ಪತ್ತಿ, ಪುರುಷರಿಗೆ ವೃಷ್ಯತ್ವ ಪ್ರಾಪ್ತಿ ಎಂಬ ಫಲವನ್ನು ನೀಡುವ 98ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ. ಕದಾ ಕಾಲೇ ಮಾತಃ ಕಥಯ ಕಲಿತಾಲಕ್ತಕರಸಂ ಪಿಬೇಯಂ ವಿದ್ಯಾರ್ಥಿ ತವ ಚರಣ ನಿರ್ಣೇ ಜನಜಲಂ ಪ್ರಕೃತ್ಯ ಮೂಕಾನಾಮಪಿ ಚ ಕವಿತಾ ಕಾರಣತಯ ಕದಾ ದತ್ತೇ ವಾಣಿ ಮುಖಕಮಲತಾಂಬೂಲರಸತಾಂ. ಹೇ ಜನನಿ, ವಿದ್ಯೆಯನ್ನು ಗಳಿಸ ಬಯಸುವ ನಾನು ಅರಗು ರಸಲೇಪದಿಂದ ಕೆಂಪಾದ ನಿನ್ನ ಕಾಲ್ತೊಳೆತದ ಪವಿತ್ರ ಜಲವನ್ನು ಎಂದು ಸೇವಿಸಿಯೇನು? ನಿನ್ನ ಪಾದೋದಕವು ಸರಸ್ವತಿಯ ವದನಾರವಿಂದದ ತಾಂಬೂಲ ರಸದಂತೆ ಮೂಕರನ್ನು ಮಹಾಕವಿಗಳನ್ನಾಗಿಸಬಲ್ಲದು. ಇಂತಹ ನಿನ್ನ ಮಹಾಮಹಿಮೆಯನ್ನು ಎಂದು ನಾನು ಕಂಡೇನು ಹೇಳು. ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯುವ ಅಪೇಕ್ಷೆಯಿರುವ ಸಾಧಕರು ಶ್ಲೋಕದ ಅರ್ಥವನ್ನು ಮಾಡಿಕೊಂಡಿದ್ದರೆ ಆಗ ಅರ್ಥಾನುಸಂಧಾನ ಮಾಡಲು ಸಹಾಯವಾಗುತ್ತದೆ. ಆ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು 10 ಬಾರಿ ಕೇಳಿ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇದೇ ಸಾಧನ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ಮಾಡಬಹುದು. ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ತಲೆಕೆಳಗಾದ ತ್ರಿಕೋನದ ಆಕಾರದಲ್ಲಿದ್ದು ಅದರ 3 ಮೂಲೆಗಳಲ್ಲಿ 3 ತ್ರಿಶೂಲಗಳನ್ನು ತೋರಿಸಲಾಗಿದೆ. ಕೇಂದ್ರದಲ್ಲಿ ಬೀಜಾಕ್ಷರವಾಗಿ ಹ್ರೀಂ ಎಂಬುದಿದೆ. ಈ ಬೀಜಾಕ್ಷರ ನಿಮಗೆ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ ಒಟ್ಟು 14 ದಿನಗಳು. ಪ್ರತಿನಿತ್ಯವೂ 1000 ಬಾರಿ ಜಪಿಸಬೇಕು. ಶ್ಲೋಕವನ್ನು ಜಪಿಸಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಿರಬೇಕು. ಪೂಜೆಯ ಅವಧಿ 14 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ. ಜಪದ ಪೂರ್ವದಲ್ಲಿ ಉಪಯೋಗಿಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ, ಅಂತಿಮವಾಗಿ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ಪೂಜಾ ವಿಧಿ ಎಂದು ಅದನ್ನು ಹೆಸರಿಸಲಾಗಿದೆ. ಆ ವಿಡಿಯೋ ಬಳಸಿಕೊಂಡು ಅವುಗಳನ್ನು ಮಾಡುವ ಮೂಲಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು. ಇನ್ನು ದಿನ ಪ್ರತಿನಿತ್ಯ 1000 ಬಾರಿಯಂತೆ 14 ದಿನಗಳು ಈ ಜಪವನ್ನು ಮಾಡಬೇಕು. ನೈವೇದ್ಯವಾಗಿ ಜೇನುತುಪ್ಪ ಬಳಸಬೇಕು. ಪೂಜೆಯ ನಂತರ ಫಲಾಪೇಕ್ಷಿತರು ಆ ಜೇನುತುಪ್ಪವನ್ನು ನೈವೇದ್ಯ ಮಾಡಿದ ಪದಾರ್ಥವನ್ನು ಸೇವಿಸಬೇಕು. ಹಿರಿಯರು ಇದಕ್ಕೆ ಫಲವಾಗಿ ಪುರುಷರಿಗೆ ವೀರ್ಯ ವೃದ್ಧಿ ಹಾಗೂ ಸ್ತ್ರೀಯರಿಗೆ ಗರ್ಭಧಾರಣೆ ಎಂದು ಹೇಳಿರುತ್ತಾರೆ. ಫಲಾಪೇಕ್ಷಿತರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ದಯವಿಟ್ಟು ಆ ವಿಡಿಯೋ ಒಮ್ಮೆ ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಆ ಮೂಲಕ ಈ ಶ್ಲೋಕ ಜಪವನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು. ಶ್ರದ್ಧೆ ನಂಬಿಕೆಗಳಿಂದ ಮುಂದುವರಿದರೆ, ತಾಯಿಯಲ್ಲಿ ನಿಷ್ಠೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ತಾಯಿ ಕಾಪಾಡುತ್ತಾಳೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.